ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗೋಕೃಪಾಮೃತ ತಯಾರಿಸುವುದು ಹೀಗೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಮೊದಲನೇ ಹಂತದಲ್ಲಿ ನಾವೊಂದು 200 ಲೀಟರ್ ಡ್ರಮ್ ತಗೋಬೇಕಾಗುತ್ತೆ. ನಂತರ 2 kg ಆರ್ಗ್ಯಾನಿಕ್ ಬೆಲ್ಲ ಬೇಕಾಗುತ್ತೆ. ನಂತರ 3 ಲೀಟ್ರ್ ಹುಳಿ ಮಜ್ಜಿಗೆ ಬೇಕಾಗುತ್ತೆ. ನಂತರ 2 ಲೀಟ್ರ್ ಮದರ್ ಕಲ್ಚರ್ ಬೇಕಾಗುತ್ತೆ. ನಂತರ ನಾವು ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲ ತರಬೇಕಾಗುತ್ತೆ. ಯಾವುದೇ ಕೆಮಿಕಲ್ ಮಿಶ್ರಿತ ಬೆಲ್ಲ ಆಗಬಾರ್ದು. ಇದರಿಂದ ನಮಗೆ ಜೀವಾಣುಗಳು ಉತ್ಪನ್ನ ಚೆನ್ನಾಗಿ ಆಗುತ್ತದೆ. ಕೆಮಿಕಲ್ ಮಿಶ್ರಿತ ಬೆಲ್ಲವಾದರೆ ಜೀವಾಣುಗಳನ್ನು ಸಾಯೋ ಚಾನ್ಸಸ್ ಇರುತ್ತದೆ. ನಂತರ 200 ಲೀಟ್ರ್ ಡ್ರಮ್ನಲ್ಲಿ ನೀರು ಬಿಟ್ಟ ನಂತರ ನಾವು ಬೆಲ್ಲವನ್ನು ಹಾಕಬೇಕಾಗತ್ತೆ. ನಂತರ 3 ಲೀಟ್ರ್ ಹುಳಿ ಮಜ್ಜಿಗೆ ಹಾಕಬೇಕಾಗತ್ತೆ. ನಂತರ 2 ಲೀಟ್ರ್ ಮದರ್ ಕಲ್ಚರನ್ನು ಹಾಕಿ ದಿನಕ್ಕೆ 3 ಬಾರಿ ಅಂತೆ ನಾವು ಗಡಿಯಾರ ಹೇಗೆ ಸುತ್ತುತ್ತೋ ಹಾಗೆ ನಾವು ಚೆನ್ನಾಗಿ ಅದರಲ್ಲಿ ಕಲಸಿ ದಿನಕ್ಕೆ 3 ಬಾರಿ, ಮುಂಜಾನೆ ಮಧ್ಯಾಹ್ನ ರಾತ್ರಿ ದಿನ 3 ಬಾರಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕಾಗತ್ತೆ, ರೊಟೇಟ್ ಮಾಡಬೇಕಾಗತ್ತೆ ನೀರಿನಲ್ಲಿ. ನಂತರ ನಾವು 8-9 ದಿನದಲ್ಲೇ ತಯಾರಾಗುತ್ತೆ ಮದರ್ ಕಲ್ಚರು. ನಂತರ ನಾವು ಯಾವುದೇ ಬೆಳೆಗಾಗಲೂ ಸ್ಪ್ರೇ ಮಾಡೋಕ್ಕೆ 8-9 ದಿನ ನಂತರ ಮಾಡಬಹುದು. ನಾವು ಕೊಡಬೇಕಾದ ಪ್ರಮಾಣ 20 ಲೀಟ್ರ್ ಸ್ಪ್ರೇ ಪಂಪಿಗೆ 1 ಲೀಟ್ರ್ ಆಗ್ಬೋದು. ನಂತರ ನಾವು ಯಾವುದೇ ಬೆಳೆಯನ್ನು ಸ್ಪ್ರೇ ಮಾಡಬಹುದು. ನಂತರ ಚೆನ್ನಾಗಿ ಬೆಳೆಯನ್ನು ಯಾವುದೇ ಕೀಟ ಬಾಧೆ ಇಲ್ಲದೆ ಚೆನ್ನಾಗಿ ಬರುತ್ತದೆ. ನೋಡಿ ಫ್ರೆಂಡ್ಸ್, ಹೀಗೆ ಮಾಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತದೆ. ನಂತರ ನಾವು ಯಾವುದೇ ಕೆಮಿಕಲ್ ಇಲ್ಲದೆ ಆರೋಗ್ಯವನ್ನು ಉಳಿಸಬಹುದು. ಇದರಿಂದ ನಾವು ದುಡ್ಡು ಕೊಟ್ಟು ನಾವು ಕೆಮಿಕಲನ್ನು ಬಳಸಿ ನಾವು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಹೋದ್ರಕ್ಕಿಂತ ಯಾವುದೇ ಒಂದು ಆರ್ಗ್ಯಾನಿಕ್ನಿಂದ ಮಾಡಿ ನಮ್ಮ ಆರೋಗ್ಯವನ್ನು ಉಳಿಸಬಹುದು. ಇದು ಮಾಹಿತಿಯನ್ನು ಈಗ ಯಾರು ಹೇಳಿದ್ರು ರೈತರು ಈಗ ಕೇಳೋ ಪರಿಸ್ಥಿತಿನಲ್ಲಿಲ್ಲ. ನೋಡಿ, ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡಿ ನಿಮ್ಮ ಮನೆಗೆ ಆಗಷ್ಟು ಮಾಡಿಕೊಳ್ಳಿ, ಚೆನ್ನಾಗಿ ಆರೋಗ್ಯವನ್ನು ಉಳಿಸ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.